ಸಾಕಷ್ಟು ಜಗಳಗಳು ಕೈ ಮೀರಿ ಪರಿಸ್ಥಿತಿ ಮೀರಿ ಕೊಲೆಗಳಾಗಿರೋದು ಕೂಡ ನೋಡಿ. ಆಮೇಲೆ ಇವೆಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 99% ಟೈಮ್ಸ್ ಏನಾಗುತ್ತೆ, ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳಾಗ್ತವೆ. ಅದು ಸಾಕ್ಷಿ ತಾವು ಇದೆ. ಎಲ್ಲರೂ ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಇರೋದಿಲ್ಲ. ಆದರೆ ಇಂಥ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಅವ್ರ ಮೇಲೆ ಮುಂಚಿತವಾಗಿ ಏನಾದರೂ ಕೇಸ್ ಇದ್ರೆ ಅಥವಾ ಅವ್ರ ಮುಂಚಿತವಾಗಿ ಇವ್ರ ಮೇಲೆ ಅನುಮಾನ ಇದ್ರೆ ನಿಗಾ ಇಟ್ಟು ಅವ್ರನ್ನ ಪದೇ ಪದೇ ಪರೇಡ್ ಮಾಡಿಸೋದಿರ್ಬೋದು, ಬಂದು ಹಾಜರಿ ಹಾಕ್ಸೋದಿರ್ಬೋದು, ಇವೆಲ್ಲನೂ ಮಾಡ್ತಾನೆ ಇರ್ತಾರೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟೋದು, ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ತಮಗೂ ತಿಳಿದಂಥ ವಿಷಯ. ಹಾಗಂತ ನಮ್ಗೆ ಜವಾಬ್ದಾರಿ ಇಲ್ಲ ಅಂತಲೂ ನಾನು ಹೇಳ್ತಾರೆ. ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು, ನಾವು ಕೂಡ ಎಲ್ಲೆಲ್ಲಿ ನಮಗೆ ಇಂಥ ಮಾಹಿತಿಗಳು ಬರ್ತದೆ ಅದನ್ನು ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ. ಆದರೆ ಇಲ್ಲೇನಾಗ್ಬಿಟ್ಟಿದೆ, ಕಳೆದ 8 ತಿಂಗಳಲ್ಲಿ ಬಿಜೆಪಿಯವರು ಪಾಪ ಏನಾಗ್ಬಿಟ್ಟಿದ್ದಾರೆ, ಅವರಿಗೆ ಈಗ ನಿರುದ್ಯೋಗದ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರ್ತಾರೆ. ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿದ್ರು. ಅವರು ಮತ್ತೆ ಅವರ ಅವಿಭಾಜ್ಯ ಅಂಗಗಳಿವೆ ಕೆಲವು. ಈ ಶ್ರೀರಾಮ ಸೇನೆ ಅಂತವು ಅಧಿಕೃತವಾಗಿ ಪಾರ್ಟಿನಲ್ಲಿಲ್ಲ ಆದ್ರೂ ಕೂಡ ಇವರೆಲ್ಲ ಬಿಜೆಪಿಯ ಅವಿಭಾಜ್ಯ ಅಂಗಗಳು, ಕೆಲಸಕ್ಕೆ ಬರಲಾರ್ದವರು. ರಾಮನ ಹೆಸರು ಮೇಲೆ, ದೇವರ ಹೆಸರು ಮೇಲೆ ಪಾಲಿಟಿಕ್ಸ್ ಮಾಡೋರು, ಕೋಮದ ವಿಷ ಬೀಜವನ್ನ ಬಿತ್ತವರು, ಮರ್ಯಾದಾ ಪುರುಷೋತ್ತಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರ್ದಂತ ಕೆಲಸ ಮಾಡೋಂಥ ವ್ಯಕ್ತಿಗಳು ಕೆಲವರು ಉಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದು ಕೆಲಸ ಏನವಪ್ಪ ಅಂದ್ರೆ, ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು, ಚುನಾವಣೆ ಇರಲಾರ್ದಾಗ ಇಂಥ ಸಸಿಗಳನ್ನ ನೆಟ್ಟಿ ಬೆಳೆಸೋದು ಕೆಲಸ ಇವರು. ಹಿಂಗೆ ಮಾಡಿ ಏನಾದರೂ ಮಾಡಿ ಸಮಾಜದಲ್ಲಿ ಕೋಲಾಹಲ ಇರಬೇಕು, ಸಮಾಜದಲ್ಲಿ ಏನಾದರೂ ಒಂದು ಭಯಭೀತವಾದಂಥ ವಾತಾವರಣ ಇರಬೇಕು. ಇಂಥ ಭಯಭೀತವಾದಂಥ ವಾತಾವರಣ ಇದ್ರೆ ಮಾತ್ರ ಇವ್ರದ್ದು ಪೋಷಣೆ ಆಗುತ್ತೆ. ಇಲ್ಲಿದ್ರೆ ಇಂಥ ಸಂಘಟನೆಗಳಿರ್ಬೋದು, ಇಂಥ ಪಕ್ಷಗಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ಬೆಂಕಿ ಹಚ್ಚಿದಾಗ ಮಾತ್ರ ಇವ್ರಿಗೆ ನೆಮ್ಮದಿ, ಸಮಾಜದಲ್ಲಿ ಅಶಾಂತಿ ಇದ್ರೆ ಮಾತ್ರ ಇವ್ರಿಗೆ ನೆಮ್ಮದಿ, ಸಮಾಜದಲ್ಲಿ ಒಂದು ರೀತಿಯಾದಂತಹ ಭಯಭೀತವಾದಂಥ ವಾತಾವರಣ ಇದ್ರೆ ಮಾತ್ರ ಇವರು ರಾಜಕೀಯವಾಗಿ ಬೆಳಿಬಹುದು ಅಂತ ಇವ್ರದ್ದು ಕಲ್ಪನೆ ಇದೆ. ಅವರು ಏನು ಸ್ಕ್ರಿಪ್ಟ್ ಬರೆದು ಕೊಡ್ತಾರೆ, ಅವ್ರೇನು ತಾಳ ಹಾಕ್ತಾರೆ, ಅವ್ರೇನು ರಾಗ ಎಳಿತಾರೆ, ಅದ್ರ ತಕ್ಕಂಗೆ ಬಿಜೆಪಿ ನಾಯಕರು ಕುಣಿತಾರೆ. ಮೊನ್ನೆ ನಿಮ್ಮ ಚಿಂಚೋಳಿ MP ಅವರು ಏನಂದ್ರು, ಇಲ್ಲಿ ಸರ್ಕಾರ ನಡೀತಾ ಇಲ್ಲ, ತಾಲಿಬಾನ್ ಸರ್ಕಾರ ನಡೀತಾ ಇದೆ ನಮ್ಮ ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ. ಇಲ್ಲ, ನಾವು 5 ವರ್ಷ ಸುಮ್ಮನೆ ಕೂತ್ಕೊಂಡು ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಹೇಗಿತ್ತು ಅಂತ ಮರ್ತೋಗ್ಬಿಟ್ಟಿದ್ದೀರಾ. ನಿಮ್ಮ ABVP ಕೇಳಿ, ABVP ಅವರು ಹೋಮ್ ಮಿನಿಸ್ಟರ್ ಕಚೇರಿಗೆ ದಾಳಿ ಮಾಡಿರೋದು ಮರ್ತೋಗ್ಬಿಟ್ಟಿದ್ರ ಉಮೇಶ್ ಜಾಧವ್ ಅವರೇ. ಮಂತ್ರಿಗಳಿಗೆ ಗಾಡಿಯಿಂದ ಬಿಟ್ಟಿಲ್ಲ. ನಿಮ್ಮ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಅಧ್ಯಕ್ಷರು, ಅವ್ರಿಗೆ ಗಾಡಿ ಹತ್ತಲಿಕ್ಕೆ ಬಿಟ್ಟಿಲ್ಲ, ಅವ್ರಿಗೆ ಗಾಡಿ ಇಳಿಯಕ್ ಬಿಟ್ಟಿಲ್ಲ ಮಂತ್ರಿಗಳಿಗೆ, ಕ್ಯಾಬಿನೆಟ್ ಸಚಿವರಿಗೆ. ಅವಾಗೆಲ್ಲ ಮಾಡ್ಕೊಂಡಿದ್ರಿ. ನಮ್ಮ ಜಿಲ್ಲೆಗೆ ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರಲಿಲ್ಲ ನಿಮ್ಮ ಅವಧಿನಲ್ಲಿ. ಅವಾಗ ನೀವು ಸುಮ್ಮನಿದ್ರಲ್ಲ. ಅವಾಗ ಯಾವ ಸರ್ಕಾರ ನಡೀತಾ ಇತ್ತು? ಅವಾಗ ಯಾಕೆ ಬಾಯಿ ಬಿಚ್ಚಿಲ್ಲ? ನಮಗೆ ಒಂದು ಮಂತ್ರಿ ಸ್ಥಾನ ಕೊಡಿ, ಮಂತ್ರಿ ಸ್ಥಾನ ಕೊಟ್ರೆ ನಮ್ಗೆ ಇಲ್ಲಿ ನಮ್ಮ ಜಿಲ್ಲೆ ಒಳ್ಳೇದಾಗುತ್ತೆ. ದೊಡ್ಡ ಜಿಲ್ಲೆ ಇದೆ, ಹೆಡ್ ಕ್ವಾರ್ಟರ್ ಇದೆ, ರೀಜನಲ್ ಹೆಡ್ ಕ್ವಾರ್ಟರ್ ಇದೆ. ನಮ್ಗೆ ಇಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ರೆ ಇಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಜೊತೆಗೆ ನಾವು ಅಭಿವೃದ್ಧಿನೂ ಮಾಡಬಹುದು ಅಂದ್ಬಿಟ್ಟು ನೀವೇನ್ ಮಾಡಿದ್ರಿ? ನಿಮ್ಮ ಕಾಲದಲ್ಲಿ ಎಲ್ಲ ಹುದ್ದೆಗಳನ್ನು ಮಾರಾಟಕ್ಕೆ ಇಟ್ಟಿದ್ರಿ. DC ಪೋಸ್ಟ್ ಇಂದ ಹಿಡ್ಕೊಂಡು ಒಬ್ಬ ಪಿಯೋನ್ ಪೋಸ್ಟ್ ತನಕ ಮಾರಾಟಕ್ಕೆ ಇಟ್ಟಿದ್ರಿ. ಮೊನ್ನೆ ಏನೋ ಹೇಳಿದ್ರು, ಕಮಿಷನರ್ ಎಲ್ಲ ಕಾಂಗ್ರೆಸ್ ಆಡ್ ಮಕ್ಕಳು ಅಂತ, ಯಾವ ಕೆಲ್ಸಕ್ಕೆ ಬರಲ್ಲ ಅದು ಅಧ್ಯಕ್ಷ. ಕಮಿಷನರ್ ಇದೆ, ಸರ್ಕಾರ ಎಲ್ಲ ಮಾರಾಟಕ್ಕೆ ಇಟ್ಬಿಟ್ಟಿದೀವಿ. ನಿಮ್ಮ ಅವಧಿನಲ್ಲಿ ತೋರಿಸಲ ವಿಡಿಯೋಗಳು, IPS ಆಫೀಸರ್ಸ್ ಬಾರ್ಗಳಿಗೆ ಹೋಗಿದ್ದಾರೆ, ನಿಮ್ಗೆ ಗೊತ್ತಿದೆ ಸರ್.
ಬಾರ್ಗಳಿಗೆ ಹೋಗಿದ್ದಾರೆ. 9 ಗಂಟೆ ರಾತ್ರಿ 9 ಗಂಟೆಗೆ ಹೋಗಿ ವೈನ್ ಶಾಪ್ ಅನ್ನ ಜಬರ್ದಸ್ತಿ ಮುಚ್ಚಿಸಿ ಬಾಟಲ್ ತಗೊಂಡು ಹೋಗಿರೋ ವಿಡಿಯೋಗಳಿವೆ. ತೋರಿಸಲ್ಲ ನಿಮಗೆ ಉಮೇಶ್ ಜಾಧವ್ ಅವರ ಕಲಬುರಗಿನಲ್ಲಿ? ನಿಮ್ಮ IPS ಆಫೀಸರ್ಸ್ ರೌಡಿ ಶೀಟರ್ಸ್ ಮನೆಗೆ ಹೋಗಿ ಊಟ ಮಾಡ್ಕೊಂಡಿರೋ ಫೋಟೋಗಳಿವೆ. ತೋರಿಸಲ್ಲ ನಿಮಗೆ? ನೀವು ಜೊತೆಗಿದ್ದೀರಾ, ಮತ್ತೋಗ್ಬಿಟ್ಟಿದ್ರ? ಇವತ್ತು ಇವನು ದಾಖಲೆ ಇಟ್ಟು ಮಾತಾಡಿ, ತೊಂದರೆ ಇಲ್ಲ. ತಾಲಿಬಾನ್ ಸರ್ಕಾರನ ನೋ ಪ್ರಾಬ್ಲಮ್, ಮಾತಾಡಿ. ಮೊನ್ನೆ ಕಮಿಷನರ್ ಅವರೇ ತಮಗೆಲ್ಲ ಮಾಹಿತಿ ಒಂದು ಕೊಟ್ಟಿದ್ದಾರೆ. ನಾನು ಹೆಚ್ಚೇನು ಅಂದ್ರೆ ಮಾಹಿತಿ ಏನಿದೆ ಅಂದ್ರೆ ಅವರ ಸರ್ಕಾರದಲ್ಲಿರುವಂತಹ ಅಂಕಿಅಂಶಗಳು ಮತ್ತೆ ನಮ್ಮ ಕಳೆದ 10 ತಿಂಗಳಲ್ಲಿ 1 ವರ್ಷದಲ್ಲಿ ಇರುವಂತಹ ದತ್ತಾಂಶಗಳನ್ನ ತಮ್ಗಾಗಲೇ ಕೊಟ್ಟಿದ್ದಾರೆ. ತಾವು ಕೂಡ ಮೊನ್ನೆ ಬ್ರೀಫ್ ಮಾಡಿದ್ರು. ನಾನು ಹೆಚ್ಚು ಓದಲಿಕ್ಕೆ ಹೋಗೋದಿಲ್ಲ. ಇವೆಲ್ಲನ ದಾಖಲೆಗಳು ಸ್ವಲ್ಪ ಕೊಡ್ತೀನಿ. ನಿಮ್ಗೂ ಆಗಲೇ ಕಮಿಷನರ್ ಅವರು ಒಂದ್ಸರಿ ಕೊಟ್ಟಿದ್ದಾರೆ ಅಂತ ಮೊನ್ನೆ ಪತ್ರಿಕೆಯಲ್ಲಿ ನಾನು ನೋಡಿದೆ. ಈ ಅವಧಿನಲ್ಲಿ ಜನವರಿ 1, 2023 to 15th May 2023 ಅವರ ಅವಧಿಯಲ್ಲಿ ನಡೆದಂತ ಘಟನೆಗಳು 1013. ನಮ್ಮ ಅವಧಿನಲ್ಲಿ ಜನವರಿ 1, 2024 to 15th May 2024 ನಮ್ಮದಲ್ಲಿ ನಡೆದಿರೋದು ಸುಮಾರು 900. ಇಲ್ಲೇ ಏನಿಲ್ಲ ಅಂದ್ರೆ 113 ವ್ಯತ್ಯಾಸ ಇದೆ. ಆಲ್ಮೋಸ್ಟ್ 13% ಡಿಕ್ರೀಸ್ ಆಗಿದೆ. ನೀವು ಕಳೆದ 4 ವರ್ಷದ್ದು ಮತ್ತು ನಮ್ಮ 1 ವರ್ಷದ ತಗೊಂಡ್ರು ನಮ್ದು ಕಮ್ಮಿ ಇದೆ. ನಿಮ್ದು 1 ವರ್ಷದ ತಗೊಂಡು ನಮ್ಮ 1 ವರ್ಷದ ತಗೊಂಡ್ರು ಕಮ್ಮಿ ಇದೆ. ನಮ್ಮ 6 ತಿಂಗಳು ನಿಮ್ಮ 6 ತಿಂಗಳು ಹೋಲಿಕೆ ಮಾಡಿದ್ರು ಕಮ್ಮಿ ಇದೆ. ಆರ್ಮ್ಸ್ ಆಕ್ಟ್ ಅಡಿನಲ್ಲಿ ನಿಮ್ದ್ರಲ್ಲಿ 3 ಆಗಿತ್ತು, ನಮ್ದ್ರಲ್ಲಿ 2. ಅಟೆಂಪ್ಟ್ ಟು ಮರ್ಡರ್ 18 ಆಗಿತ್ತು, ನಮ್ಮಲ್ಲಿ 15. ಬರ್ಗ್ಲರಿ ಅಂದ್ರೆ ದರೋಡೆ, ಹಗಲು ದರೋಡೆ 13, ನಮ್ಮಲ್ಲಿ 5. ಬರ್ಗ್ಲರಿ ರಾತ್ರಿ ಹೊತ್ತು ನಿಮ್ಮಲ್ಲಿ 42, ನಮ್ಮಲ್ಲಿ 27. ಏನು ಕೇಸಸ್ ಆಫ್ ಹರ್ಟ್ ಅಂದ್ರೆ ಜಗಳ ಮಾಡಿ ಇಂಜುರಿ ಎಲ್ಲ ಆಗಿರೋದು 97, ನಮ್ದು 71. ಚೀಟಿಂಗು 17, ನಮ್ದ್ರಲ್ಲಿ 25. ಕ್ರೈಮ್ಸ್ ರಿಲೇಟೆಡ್ ಟು ವುಮೆನ್ ಅಂದ್ರೆ ಮಹಿಳೆಯರ ಮೇಲೆ ಅತ್ಯಾಚಾರ 21, ನಮ್ದ್ರಲ್ಲಿ 14. ಮತ್ತೆ ಸೈಬರ್ ಕ್ರೈಮು ನಮ್ಮ ಅವರಿಂದ 6, ನಮ್ಮಲ್ಲಿ 9. ಡೆಕಾಯಿಟಿ 3 ಅವ್ರದ್ದು, 2 ನಮ್ದು. ಮೊಲೆಸ್ಟೇಷನ್ ಇರ್ಬೋದು, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್, ಫೇಟಲ್, ನಾನ್ ಫೇಟಲ್ ಇರ್ಬೋದು, ಮರ್ಡರ್ ಇರ್ಬೋದು, ಎಲ್ಲಾನು ಜಾಸ್ತಿ. ನಾವು ಅವರ ಅವಧಿನಲ್ಲಿ 13, ನಮ್ಮ ಅವಧಿನಲ್ಲಿ 9. ನಾರ್ಕೋಟಿಕ್ಸ್ ಅಂಡ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, ಈ ಗಾಂಜಾ ಇರ್ಬೋದು, LSD ಇರ್ಬೋದು, ಬೇರೆ ಬೇರೆ. ಅವರ ಈ ಅವಧಿನಲ್ಲಿ 13, ನಮ್ಮದ್ರಲ್ಲಿ 6. ಹೀಗೆ ಯಾವುದೇ ಪ್ಯಾರಾಮೀಟರ್ ತಗೊಂಡ್ರು ಎಕ್ಸೆಪ್ಟ್ ಸೈಬರ್ ಕ್ರೈಮ್ ಒಂದು 3 ಜಾಸ್ತಿ ಆಗಿದೆ ನಾವು. ಪ್ಲಸ್ ನಾವು ಈ ಜನಸ್ನೇಹಿ ಇರಬೇಕು ಪೊಲೀಸ್ ಅಂದ್ಬಿಟ್ಟು ನಾವು ಒಂದು ಆ್ಯಪ್ ಕೂಡ, ಒಂದು 2D ಸ್ಕ್ಯಾನರ್, ನಿಮ್ಗೆ ಗೊತ್ತಿದೆ, QR ಕೋಡ್ ಅನ್ನ ನಾವು ರಿಲೀಸ್ ಮಾಡಿ ಎಲ್ಲ ಸ್ಟೇಷನ್ನಲ್ಲೂ ಹಾಕಿದ್ದೀವಿ. ಈಗ ಚುನಾವಣೆ ಆದಮೇಲೆ ನಾನು ಅದ್ರ ಡೇಟಾ ನಾನು ತಗೊಳ್ಳಿಕ್ಕೆ ಆಗಿಲ್ಲ, ಯಾಕಂದ್ರೆ ಅದು ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಆಗುತ್ತೆ. ಅದರಲ್ಲೂ ಕೂಡ ನೀವು ತೆಗೆದು ನೋಡಿದ್ರೆ ಇನ್ನ ಹೆಚ್ಚು ಜನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಇನ್ನ ಹೆಚ್ಚು ಜನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇರ್ಬೋದು ಅಥವಾ ಬೇರೆ ಬೇರೆ ಏನು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಇರ್ಬೋದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಯಾವ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಫೀಡ್ಬ್ಯಾಕ್ ಬರ್ತಾ ಇದೆ. ಅವ್ರು ಹೋಗಿ ಅಲ್ಲಿ ಕೂತಾಗ ಅವ್ರ ಕಂಪ್ಲೇಂಟ್ಗಳು ತಗೋತಾ ಇದಾರ ಇಲ್ಲ ಅಂತ ನಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. ಯಾವ ಪೊಲೀಸ್ ಸ್ಟೇಷನ್ ಎಷ್ಟು ಸಕ್ರಿಯವಾಗಿದೆ, ಎಷ್ಟು ನಿಷ್ಕ್ರಿಯವಾಗಿದೆ ಅಂತ ಕೂಡ ನಮ್ಮ ಹತ್ರ ಡೇಟಾ ಇದೆ. ಇವೆಲ್ಲ ನಾವು ಮಾಡಿದಂತ ಇನಿಷಿಯೇಟಿವ್. ಈಗ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವಾಗಿನ ಸರ್ಕಾರ ಈಗ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮುಂದೆ ಇಟ್ಟೆ. ನೀವು ಒಂದು ಫುಲ್ ಇಯರ್ ನೀವು ಮಾಡಿದ್ರೆ ಇದು 10 ಪಟ್ಟು ಅವ್ರ ಹತ್ರ ಇದೆ. ಇದು ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ರೆ ನೀವು ಯಾವ ಸರ್ಕಾರ ನಡೆಸ್ತಾ ಇದ್ರಿ ಅವಾಗ? ಅಂಕಿಅಂಶ ಇಟ್ಕೊಂಡು ಮಾತಾಡೋದು ಕಲೀರಿ ಜಾಧವ್ ಅವರೇ. ಸುಮ್ಮನೆ ಯಾರೋ ಡ್ರಾಮಾ ಸೇನೆ ಅಧ್ಯಕ್ಷ ಹೇಳ್ತಾನೆ ಅಂದ್ಬಿಟ್ಟು ನೀವು ಬಂದು ಕೂತ್ಬಿಟ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ? ಫಸ್ಟ್ ಅದನ್ನ ಯೋಚನೆ ಮಾಡಿದೀರಾ? ಆಮೇಲೆ ಇಷ್ಟೆಲ್ಲ ಕ್ರೈಮ್ಗಳು ಆಗಿದೆ ಅಲ್ಲ, 1013 ಕ್ರೈಮು ಈ ಅವಧಿನಲ್ಲಿ ಆಗಿರೋದು ನಮ್ಮ ಅವರ ಫಸ್ಟ್ 6 months ಅಲ್ಲಿ. ಅವ್ರದ್ದು 1013 ಏನು ಈಗ ಕ್ರೈಮ್ಗಳಾದಾಗ ಇದು ಅವಾಗ ಮುಸಲ್ಮಾನರು ಹಿಂದೂ ಹೊಡ್ಕೊಂಡಿದ್ರಲ್ಲ, ಅವಾಗ ಬೇರೆ ಬೇರೆ ಸಮಾಜದವರು ಜಾತಿದವರಿಗೆ ಜಗಳ ಆಗಿತ್ತಲ್ಲ, ಅವಾಗ 1000 ಘಟನೆ ನಡೆದಾಗ ಯಾರು ರಾಜಕೀಯ ಲೇಪ ಹಚ್ಚಿಲ್ಲ. ಅವಾಗ ಮರ್ಡರ್ಗಳಾದಾಗ ಯಾರು ರಾಜಕೀಯ ಜಾತಿ ಲೇಪ ಹಚ್ಚಿಲ್ಲ. ಯಾರು ಕೂಡ ಈ ಜಾತಿನೋ ಸತ್ತ ಆ ಜಾತಿನೋ ಸತ್ತ ಅಂತ ಯಾರು ಹೇಳಿಲ್ಲ. ಎಲ್ಲರೂ ವೈಯಕ್ತಿಕವಾಗಿ ತೋರಿಸ್ತಾ ಇದ್ರು. ಈ ಪ್ರಕರಣದಲ್ಲೂ ಕೂಡ ಅವರಿಬ್ರು 7 ವರ್ಷದಿಂದ ಫ್ರೆಂಡ್ಸ್. ಏನೋ ಗಾಡಿ ತಗೊಳ್ಳಕ್ಕೆ ಜಗಳ ಆಗಿದೆ, ಅದಾದ್ಮೇಲೆ ಏನೋ ಆಗಿರೋದು ಅಮಾನವೀಯ ಇದೆ, ಅದಾಗಬಾರ್ದು.
ಅವ್ರಿಗೆ ರೆಸ್ಕ್ಯೂ ಮಾಡಿದ್ದು ಸರ್ಕಾರನೇ. ಯಾವಾಗ ನಮ್ಗೆ ಒಂದು ಟಿಪ್ ಆಫ್ ಬಂತು ಹಿಂಗ್ ನಡೀತಾ ಇದೆ ಅಂದ್ಬಿಟ್ಟು ನಮ್ಮ ಸಿಬ್ಬಂದಿಗಳೇ ಹೋಗಿ ಅವರಿಗೆ ರೆಸ್ಕ್ಯೂ ಮಾಡಿರೋದು. ನಾನು ಅಂಥದ್ದು ಘಟನೆಗಳಿಗೆ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ಆದ್ರೆ ಇವಾಗ ಯಾಕೆ ಇದು ಜಾತಿ ಬರ್ತಾ ಇದೆ? ಎಲ್ಲಿ ಏನೇ ಘಟನೆ ಆದ್ರೂ ಕೂಡ ಈಗ ಯಾರೋ ಒಬ್ರು ಪರಸ್ಪರವಾಗಿ ಪ್ರೀತಿ ಮಾಡಿರ್ತಾರೆ, ಜಾತಿ ನೋಡಿ ಪ್ರೀತಿ ಮಾಡಿರೋದು. ಅವಾಗ ಏನೋ ಒಂದು ವೈಯಕ್ತಿಕ ವಿಚಾರ ಜಗಳ ಆಡ್ಬಿಟ್ರೆ ಅದು ಜಾತಿ ತರೋದು ಬಿಜೆಪಿ. ಇದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ. ಅವಾಗ 1000 ಕ್ರೈಮ್ಗಳು ಏನಾಗಿತ್ತು, ಅವಾಗ ಯಾಕೆ ಜಾತಿ ಬಂದಿಲ್ಲ? ಅವಾಗೆಲ್ಲ ಹೋಗಿದ್ರಿ? ಅವಾಗೂ ಹಿಂದೂ ಜನರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಅಥವಾ ಬೇರೆ ತುಳಿತಕ್ಕೆ ಒಳಗಾಗಿರುವಂತ ಸಮಾಜ ಮೇಲೆ ಅತ್ಯಾಚಾರ ಆಗಿರ್ಬೋದು, ನಿಮ್ಮ ಕಾಲದಲ್ಲೂ ಅಟ್ರಾಸಿಟಿ ಆಗಿರ್ಬೋದು. ಅವಾಗ ನ್ಯಾಯ ಕೊಡ್ಸಕ್ ಬೀದಿ ಬಿದ್ದಿಲ್ಲಪ್ಪ ನೀವೆಲ್ಲ. ನಿಮ್ದೇ ಸರ್ಕಾರ ಇತ್ತಲ್ಲ, ಅವಾಗ ಒಂದು ಕಾನೂನು, ಇವಾಗ ಒಂದು ಕಾನೂನ. ಆಮೇಲೆ ಈಗ ನಿಮ್ಗೆಲ್ಲ ಗೊತ್ತಿದೆ, ಸಾರ್ವಜನಿಕ ಜನರಲ್ಲಿ ಬಹಳ ಜನ ಬಂದು ಭೇಟಿ ಆಗ್ತಾರೆ. ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ, ಕೆಲವು ಜನ ಪರಿಚಯ ಇರೋದಿಲ್ಲ. ಈಗ ಒಂದು ಚುನಾವಣೆ ಮೀಟಿಂಗ್ ಇದೆ, 1000 ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ. ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ, ಅವ್ರ ಜೊತೆ ಪರಿಚಯ ಅಂತ. ಈಗ ನಿಮ್ಗೆ ಏನ್ ನಾವು ಲೈನಪ್ ಅಲ್ಲಿ ನಿಲ್ಸಿದ್ವಾ? ಈಗ ಪ್ರಧಾನಮಂತ್ರಿ ಲೈನಪ್ ನಿಲ್ಸಿದ್ರಲ್ಲ, ಯಾರು ಫೈಟರ್ ಸುನಿಲ್, ಸ್ಯಾಟ್ರೋ ರವಿ ಅಂತವ ಬಿಜೆಪಿಯ ಅಧಿಕೃತ ಮೆಂಬರ್ಶಿಪ್ ಇತ್ತ. ಸುಮ್ಮನೆ ಫೋಟೋ ತೆಗೆಸಿದ್ರು ಅವ್ರಿಗೆ ಆಗ್ತರು ಅನ್ನೋದು. ಅವ್ರಿಗೆ ಆಗ್ತಾರೆ ಅಂದ್ರೆ ಇವ್ರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿ ಶೀಟ್ರಲ್ವಾ? ಇಲ್ಲಿ ನಮ್ಮ ಬಿಜೆಪಿ MLA ನೋಡಿ ರೌಡಿ ಶೀಟ್ ಸಿಕ್ಕಿ ಕೈ ಮುಗಿತಾ ಇದ್ದಾರೆ. MLA ಕೈ ಮುಗಿತಾ ಇದ್ದಾರೆ. ಇದಕ್ಕೇನಂತೀರಿ? ಬಿಜೆಪಿ ಜೆಂಡಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಫೋಟೋಗಳಲ್ಲಿ ಬಿಜೆಪಿ ಜೆಂಡಾ ಇಟ್ಕೊಂಡಿದ್ರ? ಯಾವ ಮನೆಗೆ ಬಂದಿರ್ತದೆ, ಸಾರ್ವಜನಿಕ ಎಲ್ಲೋ ಇರ್ತದೆ, ಫೋಟೋ ತಪ್ಕೊಂಡಿರ್ತಾರೆ. ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ? ಏನ್ ಸರ್ ತಪ್ಕೊಂಡಿದ್ದಾರೆ? ಇಷ್ಟು ಆತ್ಮೀಯತೆ ಇದು ನಿಮ್ಮ ಮೊನ್ನೆ MP ಎಲೆಕ್ಷನ್ ಟೈಮ್ ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ? ಇದು ನಿಮ್ ಕಚೇರಿ ಸರ್, ಬಿಜೆಪಿ ಕಚೇರಿ. ಯಾರ್ಯಾರಿದ್ದೀರಾ? ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ. ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರು ಚಾರಿತ್ರವಾದ ಮಾಡಕ್ ಹೋಗಲ್ಲ. ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ, ನಿಮ್ ಫೇಸ್ಬುಕ್ ನಲ್ಲಿ ಇವೆ ನೋಡಿ. ನೀವು ಮಧ್ಯದಲ್ಲಿ ನಿಂತು ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ, ಅವ್ರ ಜೊತೆ ಹಾರ ಹಾಕ್ಸ್ಕೊತೀರಾ. ಆಯ್ತಪ್ಪ, ಇದೇನು ಮೋದಿ ಅವ್ರ ಜೊತೆ ಈಸ್ ಎನ್ ಅಫಿಷಿಯಲ್ ರೌಡಿ ಶೀಟರ್. ಇವರಿಗೆಲ್ಲ ಹೆಸರು ಬೇಡ ಕೊಡೋದೇನು 5 ಸ್ಟಾರ್ 7 ಸ್ಟಾರ್ 3 ಸ್ಟಾರ್ ಏನಿದು? ಮೋದಿ ಅವ್ರ ಜೊತೆ ಇದ್ರಲ್ಲ, ಇದಕ್ಕೇನಂತಾರಪ್ಪ? ಅವನ ಹೆಸರು ಸರ್ ಅವನಲ್ಲಪ್ಪ, ಅವನ ಯಾರು ಫೋಟೋ ತೋರಿಸ್ತಿದ್ನಲ್ಲ, ಅವನ ಆಂದೋಲ ಯಾವ ಸ್ವಾಮಿ ಇಲ್ಲ ಆಂದೋಲ ಶ್ರೀ ತೋರಿಸ್ತಾ ಇದ್ದಾನೆ. ಇದಕ್ಕೇನಂತಾನೆ? ಇದಕ್ಕೆ ಬಿದ್ದಿಗೆ ಬಿಡ್ತಾನಂತ. ಮೊನ್ನೆ ಬಹಳ ದೊಡ್ಡದಾದ ಮಾತಾಡ, ನಾನು ಮಾಧ್ಯಮ ಸ್ನೇಹಿತರಲ್ಲ ಎಷ್ಟೇ ಕೇಳ್ತಾ ಇರೋದು, ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ. ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರಿಗೆ ಫೋಟೋದಲ್ಲ, ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ. ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ. 39 ಕೇಸ್ ಇದೆ ರೀ ಅವ್ರ ಮೇಲೆ. 39 ಕೇಸ್ ಎಲ್ಲಾನು ಪ್ರಿಯಾಂಕರ್ಗೆ ಹಾಕ್ಸಿದ್ದ, ಎಲ್ಲಾನು ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ. ನಾವು ಬಂದ ಮೇಲೆ 2 ಕೇಸ್ ಹಾಕಿರೋದು ಅವ್ರ ಮೇಲೆ. ಒಂದು ಯಾವ್ದೋ ಒಂದು ಕೋಮಗಲಭೆ ಏನೋ ಯಾದಗಿರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ಕೆ ಅಲ್ಲಿ ಯಾದಗಿರಿದವರು ಹಾಕ್ಸಿರೋದು ಸರ್, ಅಲ್ಲಿಂದವರು. ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿ ಮೇ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರಿಗೂ 15-16 ಬಜೆಟ್ ಕೊಟ್ಟಿದ್ದಾರೆ, ಅವ್ರು ಡಾಕು ಅಂತ. ನಿಂದೇನಪ್ಪ ಕ್ರೆಡಿಬಿಲಿಟಿ? ನಿನಗೆ ಹಕ್ಕು ಕೊಟ್ಟಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಮಾತಾಡಕ್ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಅದ್ರ ಪಕ್ಕ ಯಾರು ನಿಂತಿರೋದು? ನಮ್ಮ MP, ಚಿಂಚೋಳಿ MP ಅವರು. ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ಕೂತಿ ನಿಂತಿದ್ರಲ್ಲ MP ಗಳು, ಅವಾಗೇನು ಅನ್ಸಿಲ್ವೇನ್ರಿ? ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ
ವೇದಿಕೆಯಲ್ಲಿ ಮೈಕ್ ಸಿಕ್ಕಿದಾಗೆಲ್ಲ ಏನ್ ಹೇಳ್ತೀರೋ, ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು, ನನಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು, ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು, ಧರ್ಮಸಿಂಗ್ ಅವರು ಅಂತ ಹೇಳಿದ್ರಿ. ಅವನು ಒಬ್ಬ ಥರ್ಡ್ ರೇಟ್ 30-40 ಕೇಸಿನವನು. ಅವನು ಶ್ರೀರಾಮ್ ಸೇನೆ ಅಧ್ಯಕ್ಷ, ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾರೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಕಾರಣಕರ್ತರಾದಂತಹ ವ್ಯಕ್ತಿಗೆ ಇರ್ತಾನಂದ್ರೆ ನೀವು ಮೌನವಾಗಿದ್ದೀರಾ? ನಿಮ್ಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನ್ ನಾಟಕ ನಡೆಸಿರಿ ಕಲಬುರಗಿನಲ್ಲಿ ಎಲ್ಲರೂ ಸೇರಿ? ಇವರಿಂದ 2-3 ಜನ ಏನ್ ಮಾಡಿಸಿದ ಇದು ಹೇಳಿ. ಇದಕ್ಕೆಲ್ಲದಕ್ಕೂ ಕೂಡ ಕಮ್ಯುನಲ್ ಕಲರ್ ಹೆಂಗ್ ಬರ್ತಾ ಇದೆ ಸರ್? ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಹೌದು, ಒಂದೆರಡು ಕಡೆ ನಮ್ ತಪ್ಪು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೋಲಿಕೆ ಮಾಡೋಣ. ಅವರ ಆಡಳಿತದಲ್ಲಿ ಏನಿತ್ತು, ನಮ್ಮ ಆಡಳಿತದಲ್ಲಿ ಏನಿದೆ. ಅವ್ರನಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ರು ಅಧಿಕಾರಿಗಳು, ನಮ್ಮಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂತ ತಾಲಿಬಾನ್ ಸರ್ಕಾರ ಅನ್ನೋದು, ಅವ್ನು ಯಾರು ಕೆಲಸ ಇರಲ್ಲ ಅಂತ ನಿರುದ್ಯೋಗಿ ಸ್ವಾಮೀಜಿ ಕರ್ಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು, ನೀವು ಪಕ್ಕದಲ್ಲಿ ಕೂತ್ಕೊಳ್ಳೋದು. ಅವ್ರು ಇಲ್ಲಿವರೆಗೂ ಸರ್ ಯಾರು ಒಳ್ಳೆ ಕಾರ್ಯ ಕರೆದಿದ್ದಾಗೆ ನೋಡಿಲ್ಲ. ನೀವು ನೋಡಿರೇನ್ರಿ? ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ, ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳ್ಕೊಂತಾನಲ್ಲ, ಯಾವ್ದಾದ್ರು ಶುಭ ಕಾರ್ಯ ಕರೆದಿದ್ದೀರಾ? ಯಾವ್ದಾದ್ರು ಪ್ರವಚನದಲ್ಲಿ ನೋಡಿದ್ದೀರಾ? ಬರೇ ಎಲ್ಲಿ ಗಲಾಟೆ ಇರುತ್ತೆ, ಪ್ರಚೋದನಕಾರಿ ಭಾಷಣ ಬೇಕು, ಅವಾಗ ಕರೀತೀವಿ. ಯಾರು ಕೂಡ ಬಿಜೆಪಿದವರೇ ಅವನಿಗೆ ಕೊಡೋಕೆ ಸ್ಕೀಮ್ ಕೊಡಲ್ಲ. ಗೃಹ ಪ್ರವೇಶ ಕರೆದಿದ್ದೀರಾ? ಯಾವ್ದಾದ್ರು ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡಕ್ ಏನಾದ್ರು ಭಾಷಣ ಹೊಡೆಯಕ್ ಕೂಡ ಕರೆದಿದ್ದೀರಾ? ಶುಭ ಕಾರ್ಯಗಳಿಗೆ ಇಂಥವ್ರು ಬೇಕಾಗಲ್ಲ ಸರ್. ಸಮಾಜದಲ್ಲಿ ಬೆಂಕಿ ಹಚ್ಚಕ್ ಮಾತ್ರ ಇಂಥವ್ರು ಬೇಕಾಗಿದೆ.